ನಮ್ಮೂರ್ ಜಮೀನ್ ತಗೊಳಕ್ಕೆ ಎಷ್ಟ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವನ್ಲ? ನಮ್ಮೂರ್ನಲ್ಲಿ ಯಾರಾದ್ರೂ ಹಸ್ಕೊಂಡಿದ್ದಾನ? ನಿಂತವ ಯಾರಾದ್ರೂ ಬೆಳಗ್ ಬಂದವ್ರ? ಈಕೆ ಮಕ್ಕಳು ಇವ್ರಿಗೆ ಕೈ ಕೊಟ್ಟು ಇವರು ಈ ಭೂಮ್ತಾನ ನಂಬ್ಕೊಂಡು, ಈ ಭೂಮ್ತ ಈಕೆ ಕೈ ಬಿಡ್ಲಿಲ್ಲ. ಇದು ನಂಬ್ಕೊಂಡೆ ಒಂದ್ ಹೊತ್ತಿನ ಗಂಜಿ ಕುಡ್ತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ರ ಹೊಟ್ಟೆಗೇನು ಈ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಪ್ಪಿದ ಮಗನೇ, ನಿನ್ಗೆ ನಂತವ ದುಡ್ಡು ವಿಷಯ ಮಾತಾಡ್ತೀಯ? ಕೋಟಿ ಕೋಟಿ ರೂಪಾಯಿ ಹಣನ ಪುಟ್ಕೋಸಿನಿಟ್ಕೊಂಡು ತಿರ್ಗಾದ ವಂಶ ಕಣ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನೀನು ಮಂತ್ರಿ ಹೋಗ್ಯಳು, ಅವನು ಗುಂಡಿಗೆ ಬಿಸಿ ರಕ್ತನೇ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಳು ಕಡ್ಡಿ ಕಿತ್ಕೊಂಡು ಹೋಗಿ ನೋಡುವ. ನುಡಿಯದು ಮರು ನುಡಿಯುವುದಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನಿನ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ನೀನು ನೋಡ್ತಾ ಇರೋದು ಬೆಂದಿರೋ ಅನ್ನನ ಭತ್ತನ ಯಾವತ್ತಾದ್ರೂ ನೋಡಿದ್ಯಾ ನೀನು? ಇವತ್ತು ಒಬ್ಬ ರೈತ ಒಂದು ಬೆಳೆನ ಬೆಳೆಯಲಿಕ್ಕೆ ಎಷ್ಟೊಂದು ಕಷ್ಟ ಪಡೋದ್ರಿಂದ ಗೊತ್ತಾ ನಿಮ್ಗೆ? ಎಲ್ಲೂ ಸರಿಯಾಗಿ ಮಳೆನೇ ಆಗ್ತಾಯಿಲ್ಲ, ಅವ್ರ ಕೈ ಸರಿಯಾಗಿ ಬೆಳೆ ಬರ್ತಾ ಇಲ್ಲ, ಅವ್ರು ಬೆಳೆಸ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಎಷ್ಟೋ ಜನ ರೈತರು ತಾವು ಮಾಡ್ಕೊಂಡಿರೋ ಸಾಲನ ತೀರ್ಸಕ್ಕಾಗದೆ ಆತ್ಮಹತ್ಯೆ